ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಮೆನ್ಸ್ಚುರೇಷನ್, ಮುಟ್ಟು. ಈ ದಿನ ಕೂಡ ಮುಟ್ಟಿನ ಬಗ್ಗೆ ಮಾತಾಡೋಕ್ಕೆ ಎಷ್ಟೋ ಜನ ಹಿಂಜರಿತಾರೆ. ಎಷ್ಟೋ ಮಹಿಳೆಯರು ಸ್ಯಾನಿಟರಿ ಪ್ಯಾಡ್ ಬದಲಿಗೆ ಬಟ್ಟೆಯನ್ನು ಬಳಕೆ ಮಾಡ್ತಾರೆ. ಇವತ್ತು ವರ್ಲ್ಡ್ ಮೆನ್ಸ್ಚುರಲ್ ಹೈಜೀನ್ ಡೇ. ಈ ದಿನ ಎಷ್ಟು ಮುಖ್ಯ ಆಗುತ್ತೆ, ಮೆನ್ಸ್ಟ್ರೇಷನ್ ಬಗ್ಗೆ ಯಾವ ರೀತಿ ನಾವು ಅವೇರ್ನೆಸ್ಸನ್ನು ಪಡ್ಕೊಬೇಕು, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ ಕವಿತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಮ್ಯಾಮ್, ವರ್ಲ್ಡ್ ಮೆನ್ಸ್ಟ್ರುರಲ್ ಹೈಜೀನ್ ಡೇ, ಸೊ ಈ ದಿನ ಎಷ್ಟು ಮುಖ್ಯ ಆಗುತ್ತೆ, ಈ ದಿನ ಅವೇರ್ನೆಸ್ ನೀವೇನು ಕೊಡೋಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ನನ್ನ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ತೀನಿ. ನಾನು ಡಾಕ್ಟರ್ ಕವಿತಾ ಅಂತ. ನಾನು ಗೈನಕಾಲಜಿಸ್ಟ್. ಬ್ಯಾಂಗ್ಳೂರು ಸುಂಕದಕಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಕವಿತಾ ಹಾಸ್ಪಿಟ್ಲಲ್ಲಿ. ಈಗ ಮೇನ್ಲಿ ಮೆನ್ಸ್ಟ್ರುಯೇಷನ್ ಅಂದರೆ ಮೊದಲು ಹೆಣ್ಮಗಳು ಮೊದಲನೇ ಸಾರಿ ರಕ್ತಸ್ರಾವ ಋತುಸ್ರಾವ ಆಗುತ್ತಲ್ಲ, ಅದಕ್ಕೆ ಮೆನಾರ್ಕೆ ಅಂತೀವಿ. ಹೆಣ್ಮಕ್ಳು ಯೂಶ್ವಲಿ ಬೇಗ ಅರೌಂಡ್ 11 to 14 ಇಯರ್ಸಲ್ಲಿ ಋತುಸ್ರಾವ ಆಗುತ್ತೆ. ಈಗ ಪ್ರೆಸೆಂಟ್ ಡೇನಲ್ಲಿ ಬೇಗ ಋತುಸ್ರಾವ ಕಾಣಲಿಕ್ಕೆ ಶುರುವಾಗಿದೆ. ಅಂದರೆ ಅರೌಂಡ್ 10 ಇಯರ್ಸ್ ಏಜಲ್ಲೇ ಮಕ್ಕಳಿಗೆ ಮೆನಾರ್ಕೆ ಸ್ಟಾರ್ಟ್ ಆಗ್ತಾಯಿದೆ, ಅರ್ಲಿ ಮೆನಾರ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ಮೇನ್ಲಿ ಕಾರಣಗಳೇನೆಂದರೆ, ಮೇನು ಜೆನೆಟಿಕ್ಸ್, ಮೇ ಬಿ ವಂಶ ಪಾರಂಪರ್ಯವಾಗಿರ್ಬೋದು. ಅಂದರೆ ಪೇರೆಂಟ್ಸು ಬೇಗ ಮೆನ್ಸಸ್ ಆಗಿದರೆ ಅವ್ರ ತಾಯಿ ಅಥವಾ ಅವ್ರ ಅಜ್ಜಿ ಇವ್ರು ಕೂಡ ಆಗೋ ಚಾನ್ಸಸ್ ಇರ್ತದೆ. ಇನ್ನೊಂದೇನೆಂದರೆ ಆಹಾರ ಪದ್ಧತಿಗಳು. ಮೇನ್ಲಿ ನಾವು ಮಕ್ಕಳಿಗೆ ಜಂಕ್ ಫುಡ್ಸು ಮತ್ತು ಇದು ಪ್ರೋಸೆಸ್ ಫುಡ್ಸು ಅದೆಲ್ಲ ಜಾಸ್ತಿ ಕೊಡ್ತೀವಿ, ಚಾಕ್ಲೇಟ್ಸು ಅದೆಲ್ಲ. ಮತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ಮಕ್ಕಳಿಗೆ ಸ್ಟ್ರೆಸ್ಸು ಮತ್ತು ನಿದ್ರೆ ಇಲ್ಲದೆ ಇರೋದು ಅದು ಕೂಡ ಆ್ಯಡ್ ಆಗುತ್ತೆ. ಮತ್ತು ಎನ್ವೈರ್ನಮೆಂಟಲ್ ಫ್ಯಾಕ್ಟರ್ಸು, ಎಸ್ಪೆಷಲಿ ಪೊಲ್ಯೂಷನ್ನು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಇದೆಲ್ಲದ್ರಿಂದನೂ ಮಕ್ಕಳಿಗೆ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಕೌಸಿಗೆಲ್ಲ ಹಾರ್ಮೋನ್ಸ್ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾರೆ. ಅದರಿಂದ ಹಾರ್ಮೋನ್ಸ್ ಲೆವೆಲ್ಸು ಮಿಲ್ಕಲ್ಲಿ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ, ಈಸ್ಟ್ರೋಜನ್ ಲೆವೆಲ್ಸು. ಸೊ ಅದರಿಂದ ಕೂಡ ಮಕ್ಕಳು ತೊಗೊಂಡಾಗ ಬೇಗ ಅರ್ಲಿ ಮೆನಾರ್ಕೆ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಒಂದು ಮುಟ್ಟಾದಾಗ ಒಬ್ಬ ಮಹಿಳೆ ಯಾವ ರೀತಿ ತನ್ನನ್ನು ತಾನು ಹೈಜೀನಾಗಿ ಇಟ್ಕೊಬೇಕಾಗತ್ತೆ, ಸ್ಯಾನಿಟರಿ ಪ್ಯಾಡ್ ಬಳಕೆ ಮಾಡಬೇಕಾದ್ರೆ ಆಗಿರಬಹುದು, ಎಷ್ಟು ಗಂಟೆಗೊಮ್ಮೆ ಚೇಂಜ್ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಮಾಹಿತಿ. ಇದು ಮೇನ್ಲಿ ಆ ಟೈಮಲ್ಲಿ ಹೆಣ್ಮಕ್ಳಿಗೆ ಮೇನ್ಲಿ ಚಿಕ್ಕ ಮಕ್ಕಳೆಲ್ಲ ಬೇಗ ಅರ್ಲಿ ಮೆನಾರ್ಕೆ ಆಗ್ತಾ ಇರೋದ್ರಿಂದ ಪೇರೆಂಟ್ಸು, ಟೀಚರ್ಸು ಅದ್ರ ಬಗ್ಗೆ ಕ್ಲೆನ್ಲಿನೆಸ್ ಬಗ್ಗೆ ಎಲ್ಲ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮೇನ್ಲಿ ಹೆವಿ ಬ್ಲೀಡಿಂಗ್ ಅಥವಾ ಹೆವಿ ಸ್ರಾವ ಇದ್ದರೆ ಬೇಗ 3 hours 4 hours ಒನ್ಸ್ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡೋದು ಕರೆಕ್ಟಾಗಿ, ಅದೆಲ್ಲ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮೇನ್ಲಿ ಸ್ಕೂಲ್ಸಲ್ಲಿ ಬೇಗ ಎಜುಕೇಷನ್ ಕೊಡಬೇಕು ಇದ್ರ ಬಗ್ಗೆ. ಇಬ್ರಿಗೂ ಫುಲ್ಲು ಡೀಟೇಲಾಗಿ ಎಜುಕೇಷನ್ ಕೊಟ್ಟರೆ ಮಕ್ಕಳಿಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಮತ್ತು ಮಕ್ಕಳು ಆ ಟೈಮಲ್ಲಿ ಹೈಜೀನ್ ಮೇಂಟೈನ್ ಮಾಡೋದನ್ನೆಲ್ಲನೂ ಮನೆಯಲ್ಲೇ ಪೇರೆಂಟ್ಸೇ ಕಲಿಸ್ಕೊಡ್ಬೇಕು. ಫಸ್ಟ್ ಮದರ್ ಈಸ್ ದ ಫಸ್ಟ್ ಟೀಚರ್. ಸೊ ಅವ್ರು ಫಸ್ಟ್ ಹೇಳಿಕೊಟ್ಟು ನೆಕ್ಸ್ಟು ಟೀಚರ್ಸು ಕೂಡ ಕ್ಲಾಸಲ್ಲಿ ಒಳ್ಳೊಳ್ಳೆ ಶೌಚಾಲಯಗಳು ಮತ್ತು ಅದನ್ನು ಡಿಸ್ಪೋಸ್ ಮಾಡೋಕ್ಕೆ ಡಸ್ಟ್ಬಿನ್ಸು ಅದೆಲ್ಲ, ಮತ್ತು ಈಸಿಯಾಗಿ ಕಡಿಮೆ ದರದಲ್ಲಿ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಅವೈಲಬಿಲಿಟಿ ಮಾಡಬೇಕು. ಗೌರ್ಮೆಂಟು ಅಷ್ಟೇ ಈಗ ಮಿಡ್ ಡೇ ಮೀಲ್ಸ್ ಥರ ಇದನ್ನು ಕೂಡ ಸ್ಯಾನಿಟರಿ ಪ್ಯಾಡ್ಸ್ ಕೊಡ್ತಾ ಇದ್ದಾರೆ. ಬಟ್ ಅದನ್ನು ಒಳ್ಳೆ ಕ್ವಾಲಿಟಿ ಇರೋದು, ಸ್ವಲ್ಪ ಜಾಸ್ತಿ ಹೆವಿ ಫ್ಲೋ ಇದ್ದರೂ ಮಕ್ಕಳಿಗೆ ಅದನ್ನು ಹೆಲ್ಪ್ ಆಗುವಂಥ ಸ್ಯಾನಿಟರಿ ಪ್ಯಾಡ್ಸ್ ಕೊಡಬೇಕು. ಮತ್ತು ಇನ್ನೊಂದೇನೆಂದರೆ ಮಕ್ಕಳಿಗೀಗ ಈಗಲೂ ಕೂಡ ಸುಮಾರು ಜನ ಗಲೀಜು ಬಟ್ಟೆಗಳನ್ನೇ ಯೂಸ್ ಮಾಡ್ತಾಯಿದ್ದಾರೆ. ಅದನ್ನು ಫಸ್ಟು ಅವಾಯ್ಡ್ ಮಾಡಬೇಕು, ಯಾಕಂದರೆ ಅದರಿಂದ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ. ಆ ಟೈಮಲ್ಲಿ ಹೈಜೀನ್ ಮೇಂಟೈನ್ ಮಾಡೋದನ್ನ ನೀಟಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದೆಲ್ಲ ಮೇನ್ಲಿ ಫ್ರಮ್ ದ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸು ಎಲ್ಲ ಕ್ಲಾಸಸ್ ತೊಗೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಈಗ ಮೆನ್ಸ್ಚುರೇಷನ್ ಒಂದು ನಾರ್ಮಲ್ ಪ್ರೋಸೆಸ್ ಆಗಿದ್ರೂ ಕೂಡ, ಪ್ರತಿಯೊಂದು ಹೆಣ್ಣು ಮಗುಗೆ ಹಾಗೂ ಒಂದು ನ್ಯಾಚುರಲ್ ಪ್ರೋಸೆಸ್ ಆಗಿದ್ರೂ ಕೂಡ ಅದನ್ನು ಟ್ಯಾಬು ಅಂತ ಕನ್ಸಿಡರ್ ಮಾಡ್ತಾರೆ. ನೀನು ಅದನ್ನು ಮುಟ್ಟಬೇಡ, ಇದನ್ನು ಮುಟ್ಟಬೇಡ, ಅಡುಗೆ ಮನೆಗೆ ಹೋಗಬೇಡ, ದೇವಸ್ಥಾನಕ್ಕೆ ಹೋಗಬೇಡ, ಈ ರೀತಿ ಸಾಕಷ್ಟು ಕಟ್ಟುಪಾಡುಗಳಿವೆ. ಈ ಕಟ್ಟುಪಾಡುಗಳ ಬಗ್ಗೆ ನೀವು ಏನು ಹೇಳ್ತೀರಾ? ಈಗಲೂ ಕೂಡ ಈ ಒಂದು ಶತಮಾನದಲ್ಲೂ ಕೂಡ ಅದನ್ನ ಪಾಲಿಕೆ ಮಾಡಬೇಕಾ? ಇಲ್ಲ, ಕೆಲವು ಕಟ್ಟುಪಾಡುಗಳು ಆ್ಯಕ್ಚುಲಿ ಅವ್ರಿಗೆ ಹೆಲ್ಪ್ ಆಗ್ತಾಯಿದೆ ಹೆಣ್ಮಕ್ಳಿಗೆ. ಮೊದಲು ಏನಂದರೆ ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಸೀಮಿತ, ಮತ್ತು ಬರೀ ಕೆಲಸ, ಅವ್ರಿಗೆ ಒಂದಿನ ರಜಾ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಏನಂದರೆ ಹಿರಿಯರು ಏನು ಮಾಡಿದ್ರು, ಆ 3 days ಅಡುಗೆ ಮನೆಗೆ ಹೋಗದೇ ಇರೋಂಗೆ ಅವಾಯ್ಡ್ ಮಾಡಿ, ಅದು ಒಂಥರ ಹೆಣ್ಮಕ್ಳಿಗೆ ಹೆಲ್ಪ್ ಆಯಿತು. ಬಟ್ ಇನ್ನೊಂದೇನೆಂದರೆ ಈ ದೇವಸ್ಥಾನಕ್ಕೆ ಹೋಗಬೇಡ, ಅದನ್ನು ಮುಟ್ಟಬೇಡ, ಇದು ಮುಟ್ಟಬೇಡ,
ಅದೆಲ್ಲ ಸರಿ ಇಲ್ಲ. ಅದು ಕೂಡ ಒಂದು ನ್ಯಾಚುರಲ್ ಪ್ರೋಸೆಸ್ ನಮ್ಮ ಬಾಡಿಲಿ. ಈಗ ಹೆಂಗೆ ಡೈಜೆಷನ್ ಆಗ್ತಿದೆ, ಎಕ್ಸ್ಕ್ರೀಷನ್ ಆಗ್ತಿದೆ, ಬಾಡಿಲಿ ಜೀರ್ಣ ಆಗ್ತಿದೆ, ಅದೇ ಥರ ಇದು ಕೂಡ ಮಂತ್ಲಿ ಹೆಣ್ಣು ಮಕ್ಕಳಲ್ಲಿ ನಡೆಯೋ ನ್ಯಾಚುರಲ್ ಕ್ರಿಯೆ ಇದು. ಏನಂದರೆ ಎವ್ರಿ ಮಂತು ಹೆಣ್ಣು ಮಕ್ಳ ಗರ್ಭ ರೆಡಿ ಆಗುತ್ತೆ. ಈಗ ಪ್ರೆಗ್ನೆಂಟ್ ಆದರೆ ಆ ಮಗುನ ಬೆಳೆಸಲಿಕ್ಕೆ ಗರ್ಭ ರೆಡಿ ಆಗುತ್ತೆ. ಅಕ್ಕಿ ಪ್ರೆಗ್ನೆಂಟ್ ಆಗಲಿಲ್ಲ ಅಂದರೆ ಅದು ಬ್ಲೀಡಿಂಗ್ ಆಗಿ ಋತುಸ್ರಾವ ಥರ ಕಾಣುತ್ತೆ ಅಷ್ಟೇ. ಅದು ಒಂದು ನ್ಯಾಚುರಲ್ ಕ್ರಿಯೆ ಅಂತಲೇ ಮಕ್ಳಿಗೆ ಕಲಿಸ್ಬೇಕು, ಪ್ರಾಬ್ಲಮ್ ಅಂತ ಯಾವತ್ತೂ ಕಲಿಸ್ಬಾರ್ದು. ಈಗ ನೀವು ಹೇಳಿದ್ರಿ ಮ್ಯಾಮ್, ಶಾಲೆಗಳಿಂದಾನೇ ಮಕ್ಕಳಿಗೆ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಆದರೆ ಈ ದಿನ ಕೂಡ ಶಾಲೆಗಳಲ್ಲಿ ರೀಪ್ರೊಡಕ್ಷನ್ ಚಾಪ್ಟರ್ ಬಂದಾಗ, ಹೆಣ್ಮಕ್ಳ ಋತುಸ್ರಾವದ ಬಗ್ಗೆ ಒಂದು ಚಾಪ್ಟರ್ ಬಂದಾಗ, ಗಂಡು ಮಕ್ಕಳನ್ನೆಲ್ಲ ಹೊರಗಡೆ ಕೂರಿಸ್ತಾರೆ, ಹೆಣ್ಮಕ್ಳಿಗೆ ಮಾತ್ರ ಪಾಠ ಕಲಿಸ್ತಾರೆ. ಗಂಡು ಮಕ್ಕಳಿಗೆ ಮೆನ್ಸ್ಟ್ರುಯೇಷನ್ ಬಗ್ಗೆ ಮಾಹಿತಿ ಕೊಡೋದು ಎಷ್ಟು ಮುಖ್ಯ? ತುಂಬ ಒಳ್ಳೆಯದು. ಮೊದಲು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರನ್ನು ಕುಣಿಸಿ ಅದು ಟೀಚ್ ಮಾಡಬೇಕು. ಎಲ್ರಿಗೂ ಗೊತ್ತಿರಬೇಕು, ಇಬ್ರಿಗೂ ಗೊತ್ತಿರಬೇಕು. ಅದು ನ್ಯಾಚುರಲ್ ಪ್ರೋಸೆಸ್ಸು, ನಮ್ಮ ಬಾಡಿಲಿ ನಡೆಯೋದು, ಅದು ಒಂದು ಪ್ರಾಬ್ಲಮ್ ಅಲ್ಲ ಅಂತ ಇಬ್ರಿಗೂ ಗೊತ್ತಾಗಬೇಕು. ಸೊ ಚಿಕ್ಕದ್ರಿಂದನೇ 4th ಸ್ಟ್ಯಾಂಡರ್ಡಿಂದನೇ ಅದ್ರ ಬಗ್ಗೆ ಟೀಚಿಂಗ್ ಕ್ಲಾಸಸ್ ಇಡಬೇಕು. ಮತ್ತು ಎಸ್ಪೆಷಲಿ ಈಗ ಎಷ್ಟೋ ಮಕ್ಕಳಿಗೆ ಪಾಪ ಸ್ಯಾನಿಟರಿ ಪ್ಯಾಡ್ಸ್ ಖರೀದಿ ಮಾಡೋಕ್ಕಾಗಲ್ಲ, ಅಷ್ಟು ಕಾಸ್ಟ್ಲಿ ಇರ್ತದೆ. ಅವ್ರಿಗೆಲ್ಲ ಪ್ರೊವೈಡ್ ಮಾಡಬೇಕು. ಗಂಡು ಮಕ್ಕಳಿಗೆ ಏನು ಗೊತ್ತಾಗಬೇಕು, ಅವರಿಗೆ ಗೊತ್ತಾಗಬೇಕು ಈ ಥರ ಫೀಮೇಲ್ಸಲ್ಲೂ ಒಂದು ಕ್ರಿಯೆ ಇದೆ, ಅದು ಕೂಡ ನ್ಯಾಚುರಲ್ ಪ್ರೋಸೆಸ್ಸು, ಅದೊಂದು ಟ್ಯಾಬು ಅಲ್ಲ. ಅದರಿಂದ ಏನಾದ್ರು ಪ್ರಾಬ್ಲಮ್ಸ್ ಆದರೆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ತಾರೆ ಅವರನ್ನು. ಅದಕ್ಕೋಸ್ಕರ ಅವ್ರಿಗೂ ಗೊತ್ತಿರಬೇಕು. ಓಕೆ, ಇವಾಗ ನಮ್ಮ ಮೆನ್ಸ್ಟ್ರುಯೇಷನ್ ಪ್ರಾಡಕ್ಟ್ಸಲ್ಲಿ ಸ್ಯಾನಿಟರಿ ಪ್ಯಾಡ್ ಆಗಿರ್ಬೋದು, ಟ್ಯಾಂಪೋನ್ಸ್, ಅದಾದಮೇಲೆ ಮೆನ್ಸ್ಟ್ರುಯಲ್ ಕಪ್, ಮೆನ್ಸ್ಟ್ರುಯಲ್ ಪ್ಯಾಂಟೀಸ್ ಅಂತ ಕೂಡ ಬಂದಿದೆ. ಈ ಎಲ್ಲದರ ನಡುವೆ, ಉತ್ಪನ್ನಗಳ ನಡುವೆ ಯಾವುದು ಬೆಸ್ಟ್ ಆಯ್ಕೆ ಅಂತ ಹೇಳ್ತೀರಾ? ಬೆಸ್ಟು ಆಯ್ಕೆ ಅಂದರೆ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಬೆಸ್ಟ್ ಆಯ್ಕೆ. ಬಟ್ ಇವುಗಳು ಮೆನ್ಸ್ಟ್ರಲ್ ಕಪ್ಪು ಅದೆಲ್ಲ ಏನಾದರೂ ರೀಯೂಸಬಲ್ಲು. ಎಷ್ಟರ ಮಟ್ಟಿಗೆ ನೀವು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದನ್ನು ನೀಟಾಗಿ ವಾಶ್ ಮಾಡಿ ಅದ್ರ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ ಯೂಸ್ ಮಾಡೋದಾದರೆ ಯೂಸ್ ಮಾಡ್ಬೋದು. ಬಟ್ ಬೆಸ್ಟ್ ಈಸ್ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಇಸ್ ಬೆಸ್ಟ್ ಅಂತ ಹೇಳ್ತೀನಿ. ನೀವು ಕಂಡಂತೆ ಸೊಸೈಟಿನಲ್ಲಿ ಮೆನ್ಸ್ಟ್ರುಯೇಷನ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಏನಿದೆ ಮೇಡಮ್? ಇವಾಗ ನೀವು ಡಾಕ್ಟರು, ಸಾಕಷ್ಟು ಪೇಷಂಟ್ಸ್ ನಿಮ್ಮ ಹತ್ರ ಬರ್ತಿರ್ತಾರೆ. ಸೊ ನೀವು ಕಂಡಂತಹ ತಪ್ಪು ಕಲ್ಪನೆಗಳು ಸೊಸೈಟಿನಲ್ಲಿ ಮೆನ್ಸ್ಟ್ರುಯೇಷನ್ ಬಗ್ಗೆ ಏನಿದೆ? ಮೇನ್ಲಿ ಅದೇ, ಮನೆಗಳಲ್ಲಿ ಈಗಲೂ ಕೂಡ ಅದೇ ಥರ ಟ್ರೀಟ್ ಮಾಡ್ತಾರೆ. ಹೊರಗಡೆ ಇಟ್ಬಿಡ್ತಾರೆ ಹೆಣ್ಮಕ್ಳನ್ನ, ಮತ್ತು ಏನು ಮುಟ್ಲಿಕ್ಕೆ ಬಿಡೋದಿಲ್ಲ, ಮತ್ತು ದೇವ್ರ ಮನೆಗೆ ಹೋಗಕ್ಕೆ ಬಿಡೋದಿಲ್ಲ. ಅದೆಲ್ಲ ಒಂದು ಮಿತ್ ಅಷ್ಟೇ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು, ನಾವು ಟೀಚ್ ಮಾಡಬೇಕು ಅವ್ರಿಗೆ. ಅದು ಕೂಡ ಒಂದು ನ್ಯಾಚುರಲ್ ಪ್ರೋಸೆಸ್ ಅಷ್ಟೇ, ಅದೇನು ಆ ಥರ ಪ್ರಾಬ್ಲಮ್ ಅಲ್ಲ, ಆ ಥರ ಮಾಡಬಾರ್ದು ಅಂತ ಅವ್ರಿಗೆ ಟೀಚ್ ಮಾಡಬೇಕು. ಚಿಕ್ಕದ್ರಿಂದನೇ ಟೀಚಿಂಗ್ ಮನೆಯಿಂದನೇ ಸ್ಟಾರ್ಟ್ ಆಗಬೇಕು, ಮದರ್ಸಿಂದನೇ ಸ್ಟಾರ್ಟ್ ಆಗಬೇಕು, ಪೇರೆಂಟ್ಸಿಂದನೇ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಟೀಚರ್ಸು, ಎಲ್ಲರಿಂದನೂ ಟೀಚಿಂಗು ಅವೇರ್ನೆಸ್ ಇಂಪ್ರೂವ್ ಆದರೆ ಮಾತ್ರ ಅದು ಸರಿ ಹೋಗೋದು, ಇಲ್ಲಾಂದರೆ ಸರಿ ಹೋಗಲ್ಲ. ಮೇಡಮ್, ಇವಾಗ ಮುಟ್ಟಾದಾಗ ತುಂಬ ಜನ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಅನ್ನೋದು ಬರುತ್ತೆ. ಸೊ ಎಷ್ಟರ ಮಟ್ಟಿಗೆ ಈ ಹೊಟ್ಟೆ ನೋವು ಸಾಮಾನ್ಯವಾಗಿರುತ್ತೆ? ಯಾವ ಅತಿರೇಕಕ್ಕೆ ಹೋದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ? ಕೆಲವು ಹೆಣ್ಮಕ್ಳಿಗೆ ನಾರ್ಮಲ್ ಆಗಿ ಪೇನ್ ಬರೋದೇ ಇಲ್ಲ. ಕೆಲವು ಹೆಣ್ಮಕ್ಳಿಗೆ ಮಾತ್ರ ಸ್ವಲ್ಪ ಮಟ್ಟಿಗೆ ಶುರುವಾಗುತ್ತೆ ಫಸ್ಟ್ ಡೇ. ದಟ್ ಈಸ್ ನಾರ್ಮಲ್ ಓನ್ಲಿ. ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ ಅಂದರೆ ಏನು ತೊಂದರೆ ಇಲ್ಲ. ಇಲ್ಲ ಆಗ್ತಾನೇ ಇಲ್ಲ. ಕೆಲವು ಹೆಣ್ಮಕ್ಳು ಕ್ಲಾಸಸ್ಗೆ ಹೋಗೋದಿಲ್ಲ, ಅಷ್ಟು ಪೇನು ಮತ್ತು ವಾಮಿಟಿಂಗು, ಡಯೇರಿಯಾ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅಂಥ ಮಕ್ಕಳು ಫಸ್ಟು ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಮತ್ತು ಚಿಕಿತ್ಸೆ ಪಡಿಬೇಕು. ಅದಕ್ಕೆಲ್ಲ ಚಿಕಿತ್ಸೆ ಇರುತ್ತೆ. ಕರೆಕ್ಟಾಗಿ ಬಂದು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇವಾಗ ಹೆಣ್ಮಕ್ಳಲ್ಲಿ ಕಾಮನ್ ಪ್ರಾಬ್ಲಮ್ ಏನಂದರೆ PCOD, PCOS ಎಷ್ಟು ಸಾಮಾನ್ಯ ಆಗಿದೆ ಅಂದರೆ, ಅಂಗಡಿನಲ್ಲಿ ಹೋಗಿ ನಾವು ಚಾಕ್ಲೇಟ್ ಖರೀದಿ ಮಾಡೋ ಅಷ್ಟು ಸುಲಭವಾಗಿ ಎಲ್ಲ ಹೆಣ್ಮಕ್ಳಿಗೂ PCOD, PCOS ಬರ್ತಿದೆ. ಇದಕ್ಕೆ ಏನು ಕಾರಣ PCOD, PCOS ಬರೋದಕ್ಕೆ? ಏನಕ್ಕೆ ಇಷ್ಟೊಂದು ಕಾಮನ್ ಆಗಿದೆ? ಯಾವ ರೀತಿ ನಾವು ಇದನ್ನು ತಡೆಗಟ್ಟಬಹುದು? ಮೇನ್ಲಿ ಈಗ ವೈದ್ಯಕೀಯ ಸಿಸ್ಟಮ್ಸ್ ಏನಿದೆ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ. ಸೊ ಪ್ರತಿಯೊಬ್ಬರಿಗೂ ಈಗ ಸ್ಕ್ಯಾನ್ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಏನಿದೆ ಅನ್ನೋದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಅದರಿಂದ ಬೇಗ ಡಿಟೆಕ್ಟ್ ಆಗ್ತಾಯಿದೆ ಪ್ರಾಬ್ಲಮ್ಸ್. ಮೇನ್ಲಿ PCODಗೆ ಕಾರಣ ಮತ್ತದೇ ಜೆನೆಟಿಕ್ಸ್, ದಟ್ ವಂಶ ಪಾರಂಪರ್ಯವಾಗಿ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಮೇನ್ಲಿ ಆಹಾರ ಪದ್ಧತಿಗಳು ಹೇಳಿದ್ನಲ್ಲ, ಪ್ರೋಸೆಸ್ ಫುಡ್ಸು ಮತ್ತು ಜಂಕ್ ಫುಡ್ಸು ಅದೆಲ್ಲ ಜಾಸ್ತಿ ಕೊಡೋದು ಜಾಸ್ತಿ. ನಾವು ಬ್ಯಾಲೆನ್ಸ್ ಡಯಟ್ ಅಂತ ಕೊಡ್ತಾನೇ ಇಲ್ಲ ನಾವು ಮಕ್ಕಳಿಗೆ. ಮೇನ್ಲಿ ಬ್ಯಾಲೆನ್ಸ್ ಡಯಟ್ ಅಂದರೆ ಇಷ್ಟು ಕಾರ್ಬೋಹೈಡ್ರೇಟು, ಇಷ್ಟು ಪ್ರೋಟೀನು, ಹಣ್ಣುಗಳು, ತರಕಾರಿಗಳು, ವೆಜಿಟೇಬಲ್ಸು ಅದೆಲ್ಲ ಜಾಸ್ತಿ ಕೊಡಬೇಕು. ಅದನ್ನು ಕೊಡಲ್ಲ ನಾವು. ಔಟ್ಸೈಡ್ ಫುಡ್ಸು, ಜಂಕ್ ಫುಡ್ಸು, ಪ್ರೋಸೆಸ್ ಫುಡ್ಸ್ ಕೊಟ್ಟಾಗ ಏನಾಗುತ್ತೆ, ಅವು ಜಾಸ್ತಿ ಹಾರ್ಮೋನ್ಸ್ ಮೇಲೆ ಪ್ರಭಾವ ಬೀಳುತ್ತೆ. ಮಕ್ಕಳು ವೆಯ್ಟ್ ಗೇನ್ ಆಗ್ತವೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಶುರುವಾಗುತ್ತೆ. PCOD ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ.
ಈ ಚಿಕನ್ ಸೇವನೆ ಮಾಡೋರು ಬೇಗ ಮೆಚ್ಯೂರ್ ಆಗ್ತಾರೆ. ಮತ್ತೊಮ್ಮೆ ತಗೊಂತೀನಿ. ಚಿಕನ್ ಸೇವನೆ ಮಾಡೋರು ಬೇಗ ಮೆಚ್ಯೂರ್ ಆಗ್ತಾರೆ ಅನ್ನೋ ಒಂದು ಮಿತ್ ಕೂಡ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇಲ್ಲ, ಆ ಥರ ಏನಿಲ್ಲ. ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕೋ ಫ್ಯಾಟ್ಸು ಪ್ರೋಟೀನ್ಸ್, ನಾನು ಹೇಳಿದ್ನಲ್ಲ, ಬ್ಯಾಲೆನ್ಸ್ ಡಯಟ್ ತೊಗೊಳೋದ್ರಿಂದ ಯಾವುದೂ ಪ್ರಾಬ್ಲಮ್ಸ್ ಆಗಲ್ಲ. ಯಾವುದನ್ನು ಈಗ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಪ್ರಮಾಣ, ಫ್ಯಾಟ್ಸ್ ಎಷ್ಟು ಪ್ರಮಾಣ, ಎಲ್ಲನೂ ಇರಬೇಕು ನಮ್ಮ ಡಯಟಲ್ಲಿ. ಯಾವುದು ಜಾಸ್ತಿ ಯಾವುದು ಕಡಿಮೆ ಇರಬಾರ್ದು. ಪ್ರತಿಯೊಂದರಿಂದನೂ ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಬೇಕು. ಸೊ ಅದರಿಂದ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿದ್ರೆ ಇವೆಲ್ಲ ಏನೂ ಪ್ರಾಬ್ಲಮ್ಸ್ ಬರಲ್ಲ. ಮತ್ತೊಂದೇನೆಂದರೆ, ನಾವು ಹೆಣ್ಮಕ್ಳು ಆಲ್ರೌಂಡರ್ ಇದ್ದಂಗೆ. ಈ ಕಡೆ ಮನೇನೂ ಸಂಭಾಳಿಸ್ತೀವಿ, ಹೊರಗಡೆ ಬಂದು ಕೆಲಸನೂ ಸಂಭಾಳಿಸ್ತೀವಿ, ಪ್ರತಿಯೊಂದು ಸ್ಟ್ರೆಸ್ಸನ್ನು ತಲೆ ಮೇಲೆ ಹಾಕ್ಕೊತೀವಿ. ಈ ಒಂದು ಕಾರಣ ನಮ್ಮ ಮೆನ್ಸ್ಟ್ರುರೇಷನ್ ಮೇಲೆ ಪ್ರಭಾವ ಬೀರಬಹುದಾ? ತುಂಬ ಓವರ್ ಸ್ಟ್ರೆಸ್. ಹೌದು, ಓವರ್ ಸ್ಟ್ರೆಸ್ಸಿಂದ ಏನಾಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ, ಹೆವಿ ಫ್ಲೋ ಆಗುತ್ತೆ. 2-3 ಮಂತ್ಸ್ ಒಂದು ಪೀರಿಯಡ್ಸ್ ಆಗೋದು, ಅದರಿಂದ ಹೆವಿ ಫ್ಲೋ ಆಗೋದು, ಮತ್ತು ಹೆಣ್ಮಕ್ಳಿಗೆ ಮತ್ತೆ ಅದು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈವನ್ ಸ್ಟ್ರೆಸ್ಸು, ಸ್ಲೀಪ್ಲೆಸ್ನೆಸ್ಸು, ಮತ್ತು ನಿದ್ರೆ ಮಾಡದೇ ಇರೋದು, ಕರೆಕ್ಟಾಗಿ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಮಾಡಬೇಕು. ಆ ಸ್ಟ್ರೆಸ್ಸಿಂದನೂ ಅರ್ಧ ಹಾರ್ಮೋನ್ ಇಂಬ್ಯಾಲೆನ್ಸ್ ಶುರುವಾಗುತ್ತೆ, ಮತ್ತು ಹೆಣ್ಮಕ್ಳಿಗೆ ಮತ್ತು ಮೆನ್ಸ್ಟ್ರುಯೇಷನ್ ಮೇಲೆ ಪ್ರಾಬ್ಲಮ್ ಬೀಳುತ್ತೆ. PCOS ಪ್ರಾಬ್ಲಮ್ ಇರೋರಿಗೆ ತುಂಬ ಬೇಗ ದಪ್ಪ ಆಗ್ತಾರೆ, ಏರ್ ಲಾಸ್ ಆಗುತ್ತೆ, ಸ್ಕಿನ್ನಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಏನಕ್ಕೆ ಸಮಸ್ಯೆ ಎದುರಾಗುತ್ತೆ? ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? PCODಲಿ ಮೇಯ್ನಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಅಂದರೆ ಇನ್ಸುಲಿನ್ ಉತ್ಪತ್ತಿ ಆಗೋದು ಬಾಡಿಲಿ ಕಡಿಮೆ ಇರುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದ್ರಿಂದ ಇನ್ಸುಲಿನ್ ಉತ್ಪತ್ತಿ ಆಗಲಿಲ್ಲ ಅಂದರೆ ಆ್ಯಂಡ್ರೋಜನ್ಸ್ ಲೆವೆಲ್ಸು, ಹಾರ್ಮೋನ್ಸ್ ಡಿಸ್ಟರ್ಬೆನ್ಸಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದರಿಂದ ವೇಟ್ ಗೇನ್ ಜಾಸ್ತಿ ಆಗುತ್ತೆ, ಮತ್ತು ಬ್ಲೋಟಿಂಗ್ ಸೆನ್ಸೇಷನ್ನು, ವಾಟರ್ ರಿಟೆನ್ಷನ್ನು, ಬಾಡಿಲಿ ನೀರು ತುಂಬಿಕೊಳ್ಳೋದು, ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೊಂಥರ ವಿಷಿಯಸ್ ಸೈಕಲ್ ಥರ. ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಆ್ಯಂಡ್ರೋಜನ್ಸ್ ಜಾಸ್ತಿ ಆಗುತ್ತೆ, ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ಮತ್ತು ಪೀರಿಯಡ್ ಇರ್ರೆಗ್ಯುಲಾರಿಟಿ ಆಗುತ್ತೆ, ಮತ್ತು ಪೀರಿಯಡ್ ಫ್ಲೋ ಜಾಸ್ತಿ ಆಗುತ್ತೆ. ಇದೆಲ್ಲನೂ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಒಂಥರ ವಿಷಿಯಸ್ ಸೈಕಲ್ ಥರ. ಮೇನ್ಲಿ ಎಕ್ಸಸೈಸಸ್, ವೆಯ್ಟ್ ರಿಡಕ್ಷನ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ PCOD ಪೇಷಂಟ್ಸ್. ಎಕ್ಸಸೈಸ್ ಮಾಡ್ಬೋದಾ? ನಾರ್ಮಲ್ ಜಿಮ್ ಎಲ್ಲ ಮಾಡಬಹುದಾ ಪೀರಿಯಡ್ಸ್ ಟೈಮಲ್ಲಿ? ಮಾಡ್ಬೋದು. ಅವ್ರಿಗೆ ತುಂಬ ಸಿವಿಯರ್ ಪೇಯ್ನು, ಡಿಸ್ಮೆನೋರಿಯಾ, ಹೆವಿ ಫ್ಲೋ ಇದ್ದರೆ ಕೆಲವೊಂದೊಂದು ಸಾರಿ ಮಾಡಲಿಕ್ಕೆ ಆಗದೆ ಇರ್ಬೋದು. ಬಟ್ ನ್ಯಾಚುರಲಿ ಮಾಡ್ಬೋದು, ಏನು ಅವಾಯ್ಡ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ತುಂಬ ಜನ ಹೆಣ್ಮಕ್ಳು ಪೀರಿಯಡ್ಸ್ ಆಗಿಲ್ಲ ಅಂದರೆ ಏನು ಮಾಡ್ತಾರೆ, ಕಾಯಿ ಪಪಾಯ ತಿಂತಾರೆ. ಅದಾದಮೇಲೆ ಅದೇನೇನೋ ಕಷಾಯಗಳನ್ನು ಮಾಡ್ಕೊಂಡು ಕುಡಿತಾರೆ, ಜೀರಿಗೆ ಹಾಕ್ತಾರೆ, ಅರಿಶಿಣ ಹಾಕ್ತಾರೆ. ಸೊ ಇದೆಲ್ಲ ದೇಹಕ್ಕೆ ಒಳ್ಳೆಯದಾ? ಕುಡಿಬೋದಾ ಈ ಥರ? ಪಪ್ಪಾಯ ಅದರಿಂದ ಎಲ್ಲ ಮೆನ್ಸ್ಟ್ರುಯೇಷನ್ ಆಗೋದಿಲ್ಲ, ಅದೆಲ್ಲ ಮಿತ್ಸ್ ಅಷ್ಟೇ. ಬಟ್ ಏನಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಮಾತ್ರ ಮೇಯ್ನ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಹೊರತು ಇವುಗಳೆಲ್ಲ ಏನು ಹೆಲ್ಪ್ ಆಗೋದಿಲ್ಲ. ಅದೆಲ್ಲ ಏನು ಹೆಲ್ಪ್ ಆಗೋದಿಲ್ಲ. ಬೇರೆ ಅಂದರೆ ಕೆಲವು ಮಕ್ಕಳಿಗೆ ಇದು ಜೀರಿಗೆ ಅದೆಲ್ಲ ಏನಾಗುತ್ತೆ, ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನು, ಮತ್ತು ಜೀರ್ಣಕ್ರಿಯೆ ಪ್ರಾಬ್ಲಮ್ ಆಗೋದು, ಅವೇನಾದರೂ ಆದರೆ ಕಷ್ಟ. ಅದೆಲ್ಲ ಏನು ನಾವು ಅಡ್ವೈಸ್ ಮಾಡೋದಿಲ್ಲ. ಇವಾಗ ಏನು ಹೇಳ್ತಾರೆ ಅಂದರೆ ಮೆಂತ್ಯ ತಿನ್ನು ಅಂತಾರೆ, ಇಲ್ಲಾಂದರೆ ಎಳ್ಳು ತಿನ್ನು ಜಾಸ್ತಿ. ನ್ಯಾಚುರಲ್ ಆಗಿ ಮನೇಲಿ ಮಾಡೋ ಟ್ರೀಟ್ಮೆಂಟ್ಗಳಷ್ಟೇ. ಯೂಶಲಿ ಡಾಕ್ಟರ್ಸೇ ನಾವೆಲ್ಲ ಅಡ್ವೈಸ್ ಮಾಡೋದಿಲ್ಲ. ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಯಾಕೆ ಅವ್ರಿಗೆ ಡಿಲೇ ಆಗ್ತಾ ಇದೆ ಮೆನ್ಸ್ಟ್ರುಯೇಷನು, ಏನು ಪ್ರಾಬ್ಲಮ್ ಆಗಿದೆ, ಅದಕ್ಕೆಲ್ಲ ಚಿಕಿತ್ಸೆ ತಗೋಬೇಕು. ಮತ್ತೊಂದು ಪ್ರಶ್ನೆ ಏನಂದರೆ, ಮೆನ್ಸ್ಟ್ರುರೇಷನ್ ಟೈಮಲ್ಲಿ ಹೆಣ್ಮಕ್ಕಳ ಮಾನಸಿಕ ಸ್ಥಿತಿ ಹೇಗಿರುತ್ತೆ? ತುಂಬ ಬೇಗ ಟ್ರಿಗರ್ ಆಗ್ತಾರೆ, ಮೂಡ್ ಸ್ವಿಂಗ್ಸ್ ಎಲ್ಲ ತುಂಬ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಹೆಣ್ಮಕ್ಳಿಗೆ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಹಾರ್ಮೋನ್ ಚೇಂಜಸ್ಸಿಂದ ಏನಾಗುತ್ತೆ, ಮೂಡ್ ಸ್ವಿಂಗ್ಸು, ಮತ್ತು ಬೇಗ ಮೂಡ್ ಚೇಂಜಸ್ ಎಲ್ಲ ಜಾಸ್ತಿ ಇರುತ್ತೆ. ಅದಕ್ಕೆ ಮನೆಯಲ್ಲಿ ಸಪೋರ್ಟಿವ್ ಆಗಿರಬೇಕು ಹೆಣ್ಮಕ್ಳಿಗೆ. ಹೊರಗಡೆನೂ ಅಷ್ಟೇ, ಸ್ಕೂಲ್ಸಲ್ಲೂ ಎಲ್ಲ ಸಪೋರ್ಟಿವ್ ಆಗಿರಬೇಕು. ಮಕ್ಕಳಿಗೆ ತುಂಬ ಪೇಯ್ನು, ಆ ಥರ ಬ್ಲೀಡಿಂಗ್ ಜಾಸ್ತಿ ಇದ್ದರೆ ಮೊದಲು ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿ ಅದಕ್ಕೇನಿದೆ ಚಿಕಿತ್ಸೆ ಪಡಿಬೇಕು. ಸುಮ್ಮನೆ ಮನೇಲಿ ಕೂತ್ರೆ ಆಗಲ್ಲ. ಪೀರಿಯಡ್ಸ್ ಪೋಸ್ಟ್ಪೋನ್ ಆಗೋದಕ್ಕೆ ತುಂಬ ಹೆಣ್ಮಕ್ಳು ಟ್ಯಾಬ್ಲೆಟ್ಸ್ ತೊಗೊತಾರೆ. ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ? ಕೆಲವು ಹೆಣ್ಮಕ್ಳಿಗೆ ಕಡಿಮೆ ಡೋಸೇಜಲ್ಲಿ ತೊಗೊಂಡ್ರೆ ಏನೂ ಎಫೆಕ್ಟ್ ಆಗೋಲ್ಲ. ತುಂಬ ಹೈಯರ್ ಡೋಸೇಜು, ತುಂಬ ಲಾಂಗ್ ಡೇಸ್ ತೊಗೊಂಡ್ರೆ ಏನಾಗುತ್ತೆ, ಅದು ವಿತ್ಡ್ರಾಯಲ್ ಬ್ಲೀಡ್ ಆದಾಗ ಹೆವಿ ಫ್ಲೋ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ. ಸೊ ಒಂದು ಹಾರ್ಮೋನ್ ಲೆವೆಲ್ ಇರುತ್ತಲ್ಲ, ಅದು ಚೇಂಜಸ್ ಆಗಿಬಿಡುತ್ತೆ. ಇವಾಗ ಹೊಟ್ಟೆ ನೋವಿಗೆ ಅಂತೆಲ್ಲ ಪೀರಿಯಡ್ಸ್ ಟೈಮಲ್ಲಿ ಟ್ಯಾಬ್ಲೆಟ್ಸ್ ತೊಗೊತಾರೆ, ಅದೇನು ಪ್ರಾಬ್ಲಮ್ ಆಗಲ್ವಾ? ಅದೇನಿಲ್ಲ. ಅಂದರೆ ತುಂಬ ಹೆವಿ ನಮಗೆ ಕಂಟ್ರೋಲ್ ಆಗೋ ಸ್ಟೇಜಲ್ಲಿದ್ದರೆ ಕಂಟ್ರೋಲ್ ಮಾಡ್ಕೊಳ್ಬೋದು. ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ತೊಗೊಳ್ಳೇಬೇಕು. ಯೂಶ್ವಲಿ ಪೇಯ್ನ್ ಕಿಲ್ಲರ್ಸು ಅದು ಎವ್ರಿ ಮಂತ್ ತೊಗೊಳಂಗಿಲ್ಲ. ನೋಡಿಕೊಂಡು ಡಾಕ್ಟರ್ ಅಡ್ವೈಸ್ ಹಂಗೆ ಕರೆಕ್ಟ್ ಡೋಸೇಜಲ್ಲಿ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಪೀರಿಯಡ್ಸ್ನಲ್ಲಿ ಇರಬೇಕಾದ್ರೆ ಪ್ರೆಗ್ನೆಂಟ್ ಆಗ್ಬೋದಾ? ಪೀರಿಯಡ್ಸಿನಲ್ಲಿದ್ದಾಗ ಪ್ರೆಗ್ನೆಂಟ್ ಆಗೋದು ತುಂಬ ಚಾನ್ಸಸ್ ಕಡಿಮೆ. ಕೆಲವು ಹೆಣ್ಮಕ್ಳಿಗೆ ಶಾರ್ಟರ್ ಮೆನ್ಸ್ಟ್ರುಯಲ್ ಸೈಕಲ್ ಇದ್ದಾಗ ಒಂದು 2 to 3 days ಪಂಪ್ಸ್ ಏನಾದರೂ
ಲಿವಿಂಗ್ ಇದ್ದರೆ ಆಗೋ ಚಾನ್ಸಸ್ ಇರುತ್ತೆ, ಬಟ್ ವೆರಿ ಲೆಸ್, ತುಂಬ ಕಡಿಮೆ. ಅಂಥ ಟೈಮಲ್ಲಿ ಪ್ರೆಗ್ನೆಂಟ್ ಆದರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಮಗುಗೆ, ಅಥವಾ ನಾರ್ಮಲ್ ಇರುತ್ತಾ ಮ್ಯಾಮ್? ಪೀರಿಯಡ್ಸ್ ಅಂದರೆ ಪ್ರೆಗ್ನೆನ್ಸಿ ಇದ್ದರೂ ಕೂಡ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದು ಯಾಕಾಗುತ್ತಂದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇರುತ್ತೆ, ಅದು ಡಿಫಿಷಿಯನ್ಸಿ ಆದಾಗ ಆ ಥರ ಸ್ವಲ್ಪ ಬ್ಲೀಡಿಂಗ್ ಕಾಣೋ ಚಾನ್ಸಸ್ ಇರುತ್ತೆ ಅಷ್ಟೇ. ಪ್ರೆಗ್ನೆಂಟ್ ಆದಮೇಲೆ ಅದನ್ನು ನೀವು ಮೆನ್ಸಸ್ ಅಂತ ಅಂದ್ಕೊಳ್ಳೋಂಗಿಲ್ಲ. ಓಕೆ, ಸೊ ತುಂಬ ಜನ ಹೇಳ್ತಿರ್ತಾರೆ ನಾನು ಪ್ರೆಗ್ನೆಂಟು ಆದರೂ ಕೂಡ ನನಗೆ ಬ್ಲೀಡಿಂಗ್ ಆಗ್ತಿದೆ, ಮಗು ಸೇಫಾಗೇ ಇದೆ ಅಂತ ಕನ್ಫ್ಯೂಷನ್ ಇರ್ತಾರೆ. ಅದು ಕರೆಕ್ಟ್, ಅದು ಹೇಳ್ತಾ ಇರೋದು ಏನಂದರೆ ಅವಾಗ ಪ್ರೊಜೆಸ್ಟ್ರಾನ್ ಡಿಫಿಷಿಯನ್ಸಿ ಆಗುತ್ತೆ ಕೆಲವು ಮಕ್ಕಳಿಗೆ, ಸೊ ಕೆಲವು ಪ್ರೆಗ್ನೆಂಟ್ಸ್ಗೆ. ಆವಾಗ ಮಾತ್ರ ಸ್ವಲ್ಪ ಸ್ಪಾಟಿಂಗ್ ಆಗೋದು, ಬ್ಲೀಡಿಂಗ್ ಆಗೋದು, ಕೆಲವೊಂದೊಂದು ಸರಿ ಒಳಗಡೆ ಡೆವಲಪ್ಮೆಂಟ್ ಬೇಬಿ ಸರಿಗಿಲ್ಲದೆ ಇದ್ದಾಗೂ ಬ್ಲೀಡಿಂಗ್ ಆಗುತ್ತೆ. ಹಂಗಂತ ಮನೇಲಿ ಕೂತ್ಕೊಳ್ಳೋಂಗಿಲ್ಲ, ಬಂದು ಸ್ಕ್ಯಾನಿಂಗ್ ಮಾಡಿಸಿ ಏನು ಪ್ರಾಬ್ಲಮ್ ಆಗಿದೆ ಏನಿದೆ ಅದನ್ನು ಟ್ರೀಟ್ಮೆಂಟ್ ಕರೆಕ್ಟಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಬೇಕು. ಎಷ್ಟು ದಿನಗಳಿಗೊಮ್ಮೆ ಮುಟ್ಟಾಗೋದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ? ಬೇಗ ಆದರೆ ಅಥವಾ ಲೇಟಾಗಾದರೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ನಾವು ಯಾವ ರೀತಿ ಮೇಂಟೈನ್ ಮಾಡ್ಕೊಬೇಕಾಗುತ್ತೆ? ಆ್ಯಕ್ಚುಲಿ ಅದು 28 to 28ರಿಂದ 30 ದಿವಸದ ಸೈಕಲ್ ಅಂತೀವಿ ನಾರ್ಮಲ್ ಮೆನ್ಸ್ಟ್ರುಯೇಷನ್ನು. ಅದಕ್ಕಿಂತ ಬೇಗ ಆಗೋದು ಅಂದ್ರೂ ತೋರಿಸ್ಕೊಳ್ಬೇಕು, ಅದಕ್ಕಿಂತ ಲೇಟಾಗಿ ಆಗ್ತಾ ಇದ್ದಾರೆ ಅಂದ್ರೂ ತೋರಿಸ್ಕೊಬೇಕಾಗುತ್ತೆ. ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಮ್ಯಾಮ್ ಯೂಶಲಿ? ಅದಕ್ಕೆ ಕಾರಣಗಳು ಫೈಂಡ್ ಔಟ್ ಮಾಡಬೇಕು, ಅದು ಏನು ಪ್ರಾಬ್ಲಮ್ ಆಗಿದೆ. ಕೆಲವು ಈಗ ನೋಡಿ, ಈಗ ಇನ್ನೂ ಮ್ಯಾರೇಜ್ ಇಲ್ಲದೆ ಇರೋ ಹೆಣ್ಮಕ್ಳಾದರೆ ಮೇನ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸು, PCOD ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೆ ಸ್ಕ್ಯಾನಿಂಗ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ಸ್ನ ಕೊಡ್ತಾರೆ. ಇನ್ನು ನೆಕ್ಸ್ಟು ಪೋಸ್ಟ್ ಪ್ರೆಗ್ನೆನ್ಸಿ ಆ ಥರ ಏನಾದರೂ ಪ್ರೆಗ್ನೆನ್ಸಿಲಿದ್ದರೆ ಮೇನ್ಲಿ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಏನೇನು ಕಾಂಪ್ಲಿಕೇಶನ್ಸ್ ಇದೆ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ. ಆಮೇಲೆ ಮೆನೋಪಾಸ್ ನಿಯರ್ ಬಂದರೆ ಫೈಬ್ರಾಯ್ಡ್ಸು ಮತ್ತು ಅಡಿನೋಮಯೋಸಿಸ್ ಅಂತೀವಿ, ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಗೆಡ್ಡೆಗಳಿದ್ದರೆ, ಅಥವಾ ಏನಾದರೂ ಈಗ ಮೇನ್ಲಿ CS ಸರ್ವಿಕ್ಸು ಅವೆಲ್ಲ ಏನಾದರೂ ಇದ್ರೂ ಫೈಂಡ್ ಔಟ್ ಮಾಡಿ ಅದರ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಮುಟ್ಟಿನ ರಕ್ತದಿಂದನೇ ಹುಟ್ಟುತ್ತಾರೆ, ಬಟ್ ಮುಟ್ಟನ್ನೇ ಇಂಪ್ಯೂರ್ ಅಶುದ್ಧ ಅಂತ ಹೇಳ್ತಾರೆ. ಸೊ ಇಂಥ ಜನಗಳಿಗೆ ಈ ವರ್ಲ್ಡ್ ಮೆನ್ಸ್ಟ್ರುಯಲ್ ಹೈಜೀನ್ ಡೇ ದಿನ ನೀವೇನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ಮೆನ್ಸ್ಟ್ರುಯೇಷನು ನಮ್ಮ ಬಾಡಿಲಿ ನಡೆಯೋ ಬೇರೆ ಕ್ರಿಯೆಗಳ ಥರ ಅದು ನ್ಯಾಚುರಲ್ ಕ್ರಿಯೆ, ಅದು ಒಂದು ಆರೋಗ್ಯಕರವಾದ ದೇಹದ ಪರಿಸ್ಥಿತಿ, ಅದೊಂದು ಪ್ರಾಬ್ಲಮ್ಮೇ ಅಲ್ಲ. ನಾವು ಆರೋಗ್ಯವಾಗಿದ್ದೀವಿ ಲೇಡೀಸು ಅಂದರೆ ಮಂತ್ಲಿ ಮೆನ್ಸ್ಟ್ರುಯೇಷನ್ ಕರೆಕ್ಟಾಗಿ ಆಗ್ತಾಯಿದೆ ಅಂದರೆ ನಾವು ಆರೋಗ್ಯವಾಗಿದ್ದೀವಿ. ನಮ್ಮ ಬಾಡಿಲಿ ನಡೆಯೋ ಬೇರೆ ಜನರಲ್ ಪ್ರೋಸೆಸ್ ಥರನೇ ಅದು ಒಂದು ನ್ಯಾಚುರಲ್ ಕ್ರಿಯೆ, ಅದನ್ನು ನಾವು ಅಬ್ನಾರ್ಮಲ್ ಅಂತ ಅಂದ್ಕೊಳ್ಳೇಬಾರ್ದು. ಅದು ಕೂಡ ನಮ್ಮ ನ್ಯಾಚುರಲ್. ಈಗ ನೋಡಿ ಡೈಜೆಷನ್, ನಾವು ಊಟ ಮಾಡಿದ್ದು ಜೀರ್ಣ ಆಗ್ತಾಯಿದೆ, ಅದೇ ಥರ ಈಗ ಎಕ್ಸ್ಕ್ರಿಷನ್ ಆಗ್ತಾಯಿದೆ ನಮ್ಮ ಬಾಡಿಲಿ, ಅದೇ ಥರ ಇದು ಒಂದು ನ್ಯಾಚುರಲ್ ಕ್ರಿಯೆ ನಡೀತಾ ಇದೆ ನಮ್ಮ ಬಾಡಿಲಿ. ಏನಕ್ಕೆ? ರೀಪ್ರೊಡಕ್ಷನ್ಗೆ, ಮುಂದೆ ಮಕ್ಕಳು. ಈಗ ನಮ್ಮ ಈಗ ಎವ್ರಿ ಲೇಡೀಸ್ ಗರ್ಭನೂ ಎವ್ರಿ ಮಂತ್ ತಯಾರಾಗುತ್ತೆ. ಈಗ ಅವ್ರು ಪ್ರೆಗ್ನೆಂಟ್ ಆದರೆ ಮಗುನ ಬೆಳೆಸಲಿಕ್ಕೆ ಗರ್ಭ ತಯಾರಾಗುತ್ತೆ. ಅವ್ರು ಪ್ರೆಗ್ನೆಂಟ್ ಆಗಲಿಲ್ಲ ಅಂದರೆ ಅದು ಬ್ಲೀಡಿಂಗಾಗಿ ಹೊರಗೆ ಬರುತ್ತೆ, ಅಷ್ಟೇ ಪ್ರೋಸೆಸ್ ಹೊರತು ಅದು ನ್ಯಾಚುರಲ್ ಪ್ರೋಸೆಸ್, ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಈ ಪ್ರಶ್ನೆ ಕೇಳೋದು ಮರ್ತಿದ್ದೆ ಮ್ಯಾಮ್, ಪೀರಿಯಡ್ಸ್ ಟೈಮಲ್ಲಿ ಒಂಥರ ಫಿಶಿ ಸ್ಮೆಲ್ ಬಂದಾಗ ಕನ್ಸರ್ನ್ ತೊಗೊಳ್ಬೇಕಾ, ಡಾಕ್ಟ್ರ್ ಹತ್ರ ಹೋಗ್ಬೇಕು? ಇನ್ಫೆಕ್ಷನ್ ಆಗಿದ್ದರೆ ಫಿಶಿ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಹೈಜೀನು ಆವಾಗ ಮೇಂಟೈನ್ ಮಾಡಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಮೆನ್ಸ್ಟ್ರುಯಲ್ ಹೈಜೀನ್ ಇನ್ಫೆಕ್ಷನ್ ಮೇನ್ಲಿ ಈ ಗಲೀಜು ಬಟ್ಟೆಗಳು ಯೂಸ್ ಮಾಡೋದ್ರಿಂದ ಅಲ್ಲೆಲ್ಲ ಫಂಗಲ್ ಇನ್ಫೆಕ್ಷನ್ ಆಗೋದು ಹೆಣ್ಮಕ್ಳಿಗೆ, ಮತ್ತು ಇಚ್ಚಿಂಗ್ ಬರೋದು, ಸ್ಮೆಲ್ ಬರೋದು, ಮತ್ತು ಆ ಪ್ರೈವೇಟ್ ಪಾರ್ಟ್ಸಲ್ಲಿ ಗಾಯಗಳಾಗೋದು, ಅಲ್ಸರ್ಸ್ ಆಗೋದು, ಏನೇ ಬೇಕಾದ್ರೂ ಆಗ್ಬೋದು. ಸೊ ಅದೆಲ್ಲ ಹೈಜೀನ್ ಮೇಂಟೈನ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು. ಮತ್ತು ಏನೇ ಪ್ರಾಬ್ಲಮ್ ಕಂಡ್ರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು. ಹೇಳಿದ್ನಲ್ಲ, ಎವ್ರಿ 4 hours 3 hours ಒನ್ಸ್ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸು ಅಥವಾ ಈ ರೀಯೂಸಬಲ್ ಇದ್ದರೆ ಅದನ್ನೆಲ್ಲ ನೀಟಾಗಿ ಸ್ಯಾನಿಟೈಸ್ ಮಾಡಿ ಯೂಸ್ ಮಾಡಬೇಕು. ಮತ್ತು ಎವ್ರಿ ಟೈಮ್ ಚೇಂಜ್ ಮಾಡಬೇಕು. ಒಂದೇ ಪ್ಯಾಡಲ್ಲಿ ಬೆಳಗ್ಗೆಯಿಂದ ನೈಟ್ವರೆಗೂ ಇರೋಕ್ಕೆ ಹೋಗಬಾರ್ದು. ಮತ್ತು ಹೆವಿ ಫ್ಲೋ ಇರೋರೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಎವ್ರಿ 3 hours 4 hours ಚೇಂಜ್ ಮಾಡ್ಕೋಬೇಕು. ಮತ್ತು ಏನು ಕಾರಣ, ಅವ್ರಿಗೆ ಯಾಕೆ ಅಷ್ಟೊಂದು ಫ್ಲೋ ಆಗ್ತಿದೆ ಅಂತ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೇನಿದೆ ಟ್ರೀಟ್ಮೆಂಟ್ ತೊಗೊಳ್ಬೇಕು. ಪೀರಿಯಡ್ಸ್ ಟೈಮಲ್ಲಿ ಸಂಭೋಗ ಮಾಡ್ಬೋದಾ? ಪೀರಿಯಡ್ಸ್ ಟೈಮಲ್ಲಿ ಸಂಭೋಗ ಮಾಡಬಾರ್ದು, ಯಾಕಂದರೆ ಬ್ಲಡ್ಡಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಇಬ್ಬರು ಪಾರ್ಟ್ನರ್ಸ್ಗೂ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಸಂಭೋಗ ಮಾಡಬಾರ್ದು. ಇನ್ನೊಂದು, ಹೆಣ್ಮಕ್ಳಿಗೆ ತುಂಬ ಪೇನ್ ಇರುತ್ತೆ, ಡಿಸ್ಟ್ರೆಸ್ ಇರುತ್ತೆ. ಆ ಟೈಮಲ್ಲಿ ಸಂಭೋಗ ಮಾಡೋದ್ರಿಂದ ಅವ್ರಿಗೆ ಹೆಲ್ತ್ ಇಶ್ಯೂ ಜಾಸ್ತಿ ಆಗುತ್ತೆ. ಸೊ ಮಾಡದೇ ಇರೋದು ಒಳ್ಳೆಯದು. ವರ್ಲ್ಡ್ ಮೆನ್ಸ್ಟ್ರುಯಲ್ ಹೈಜೀನ್ ಡೇ ದಿನ ಇದಾಗಿತ್ತು ಕವಿತಾ ಅವರ ಒಂದು ಅವೇರ್ನೆಸ್ ಸಂದೇಶ ಎಲ್ಲರಿಗೂ ಕೂಡ. ಇಷ್ಟು ದಿನ ಮೆನ್ಸ್ಟ್ರುಯೇಷನ್ನ ಟ್ಯಾಬು ಅಂತ ತಿಳ್ಕೊಂಡಿದ್ದು ಸಾಕಾಯಿತು, ಇನ್ನಾದರೂ ನಮ್ಮ ಮಕ್ಕಳಿಗೆ, ಮಹಿಳೆಯರಿಗೆ ಈ ಮೆನ್ಸ್ಟ್ರುಯೇಷನ್ ಬಗ್ಗೆ ಅವೇರ್ನೆಸ್ಸನ್ನು ಕೊಡೋಣ ಅನ್ನೋ ಸಂದೇಶನ ಕೊಟ್ಟಿದ್ದಾರೆ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಜಾನ್ ಜೊತೆ ಪದ್ಮಶ್ರೀ.